ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೀ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ಇವತ್ತು ವ್ಲಾಗ್ ಆಫ್ಟರ್ 1 ವೀಕ್ ಆದಮೇಲೆ ಮಾಡ್ತಿರೋದು. ಯಾಕಂದರೆ ಇವತ್ತು ಸ್ಯಾರಿ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಕು. ಹಾಗೆ ಸಲೂನಲ್ಲಿ ಅಪಾಯಿಂಟ್ಮೆಂಟ್ ಇದೆ, ಅಲ್ಲಿಗೆ ಹೋಗಬೇಕು. ಕೈಂಡ್ ಆಫ್ ಸಮ್ ವರ್ಕ್ಸ್ ಅಂತಲೇ ಹೇಳ್ಬೋದು ಇವತ್ತು. ಸೊ ಈ ಒಂದು ವ್ಲಾಗ್ನ ಇಲ್ಲಿಗೆ ಬೇಗ ಸ್ಟಾರ್ಟ್ ಮಾಡಿ ಬೇಗ ಹೊರಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ತುಂಬಾ ಲೇಟಾಗಿ ಹೋದರೆ ಮಳೆ ಎಲ್ಲ ಸ್ಟಾರ್ಟ್ ಆಗ್ತಿದೆ ಸಂಜೆ ಟೈಮಲ್ಲಿ. ಯಾಕಂದರೆ ನಾನು ಅಷ್ಟರಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಬೇಕು. ಸೊ ಬೇಗ ಹೊರಟು ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಐ ಆಮ್ ಗೆಟಿಂಗ್ ರೆಡಿ ನಾವು ಆ್ಯಂಡ್ ಐ ಆಮ್ ಗೋಯಿಂಗ್ ನಾವು. ಓಕೆ, ಬೇಗ ಹೋಗೋಣ. ಯಾಕಂದರೆ ಧನ್ವಿಕ್ ಸ್ಕೂಲ್ಗೆ ಹೋಗೋ ಟೈಮ್ಗೆ ಹೊರಡ್ಬೇಕು ನಾವೆಲ್ಲರೂ. ಲೇಟಾಗಿ ಹೋದರೆ ಆಗಲ್ಲ. ಎಲ್ಲರೂ ರೆಡಿಯಾಗಿದ್ದಾರೆ, ನನ್ನ ತಂಗಿ ಮತ್ತು ಧನ್ವಿ ಎಲ್ಲರೂ ರೆಡಿಯಾಗಿದ್ದಾರೆ. ಸೊ ಐ ಆಮ್ ಲೀವಿಂಗ್ ನಾವು. ಇಲ್ಲ, ಇವತ್ತು ಬೇಗ ಫಸ್ಟು ಸಲೂನ್ ವರ್ಕ್ ಮುಗಿಸ್ಕೊಂಡ್ರೆ ನೆಕ್ಸ್ಟ್ ಸ್ಯಾರಿ ಬ್ಲೌಸ್ದು ಈಸ್ಕೊಳಕ್ಕೆ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಕಮ್ ಲೆಟ್ಸ್ ಗೋ ನಾವು. ಯಾಕಂದರೆ ತುಂಬ ಲೇಟ್ ಆಗ್ತಿದೆ. ಲೇಟ್ ಮಾಡೋದು ಇವಾಗ ಬೇಡ. ಸೊ ಬನ್ನಿ ಹೋಗೋಣ. ಹಾಯ್ ಫ್ರೆಂಡ್ಸ್. ರೀಚ್ ಆಗಿದ್ದೀನಿ ಆರ್ ನಗರ್ಗೆ. ಲೈಕ್ ಮಾರ್ನಿಂಗ್ ಅಪಾಯಿಂಟ್ಮೆಂಟ್ ಇರೋದ್ರಿಂದ ಇವಾಗ ಸಲೂನ್ಗೆ ಹೋಗ್ತಾ ಇದ್ದೀನಿ. ಸೊ ಫಸ್ಟ್ ಈ ಕೆಲಸ ಮುಗಿಸ್ಕೊಂಡ್ರೆ ಲೈಕ್ ಬ್ಲೌಸ್ ಆಮೇಲೆ ಇಸ್ಕೊಂಡು Meanwhile, ಫೈನಲಿ ಐ ಆಮ್ ಡನ್ ವಿತ್ ಎವ್ರಿಥಿಂಗ್. ಫೇಶಿಯಲ್, ಥ್ರೆಡ್ಡಿಂಗ್, ವ್ಯಾಕ್ಸಿಂಗ್ ಎಲ್ಲ ಮುಗಿದಿದೆ. ಆ್ಯಂಡ್ ಐ ಆಮ್ ವೆಯ್ಟಿಂಗ್ ಫಾರ್ ಅನುಷಕ್ಕ. ಶೀ ಈಸ್ ಆನ್ ದಿ ವೇ. ಯಾಕಂದರೆ ಬ್ಲೌಸ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಕು. ನೆನ್ನೆ ನಾನು ಚಿಂಟು ಹೋದಾಗ ಸ್ವಲ್ಪ ಹಾಲ್ಟ್ ರೇಟಿಂಗ್ ಆ ಥರ ಇತ್ತು. ಸೊ ಇವತ್ತು ರಿಸೀವ್ ಮಾಡಿಕೊಂಡು ನೆಕ್ಸ್ಟ್ ಏನಾದರೂ ಟೈಮ್ ಇದ್ದರೆ ನಾನು ಅಂದ್ಕೊತಿದ್ದೀನಿ ಚಿಂಟುಗೆ ಲೈಕ್ ಸರ್ಪ್ರೈಸ್ ಪ್ಲ್ಯಾನ್ ಕೊಡಬೇಕು ಆಫೀಸ್ ಹತ್ರ ಹೋಗಿ ಅಂತ. ಗೊತ್ತಿಲ್ಲ ಟೈಮ್ ಹೆಂಗೆ ಆಗುತ್ತೆ ಏನು ಅಂತ. ಇಟ್ಸ್ ಆಲ್ರೆಡಿ 1 ಅಂದ್ಕೊತೀನಿ ಈಗ. ಇನ್ನೂ ಊಟನೂ ಮಾಡಿಲ್ಲ. ಸೊ ಐ ಥಿಂಕ್ ಲೆಟರ್ ಕಮ್. ಒಟ್ಟಿಗೆ ಮಾಡ್ಬೋದು ಅಥವಾ ಏನೋ ಗೊತ್ತಿಲ್ಲ. ಫಸ್ಟ್ ಅವ್ರು ಬರಲಿ, ಬ್ಲೌಸ್ ರಿಸೀವ್ ಮಾಡಿಕೊಂಡು ನೆಕ್ಸ್ಟ್ ಟೈಮ್ ಏನಾದರೂ ಉಳಿದಿದ್ರೆ ದೆನ್ ಐ ವಿಲ್ ಗೋ ಟು ಸರ್ಪ್ರೈಸ್ ಚಿಂಟು. ಆ್ಯಡ್ ಅ ಬಿಗ್ ಟ್ವಿಸ್ಟ್ ನಾವು. ಯಾಕಂದರೆ ಇವಾಗಷ್ಟೇ ನಾನು ಚಿಂಟು ಅವ್ರಿಗೆ ಕಾಲ್ ಮಾಡಿದ್ದೆ. ಕಾಲ್ ಮಾಡಾದಮೇಲೆ ಈ ಟೋಲ್ ದಟ್ 5 o'clock ಇಲ್ಲೇ ಇರ್ತಾರಂತೆ. ಲೈಕ್ ಅವ್ರೂ ಹೇರ್ ಕಟ್ಟಿಂಗ್ ಅದೆಲ್ಲ ಮಾಡಿಸ್ಬೇಕಂತೆ. ಸೊ 5 o'clock ಇಲ್ಲೇ ಇರ್ತಾರಂತೆ. ಸೊ ಲೆಟ್ ಮೀ ಸಿ. ಸರ್ಪ್ರೈಸ್ ಎಲ್ಲ ಕ್ಯಾನ್ಸಲ್ ಆಯಿತು. ಅವ್ರಿಗೆ ವೆಯ್ಟ್ ಮಾಡೋಣ. ಬ್ಲೌಸ್ ಎಲ್ಲ ಸ್ಟಿಚಿಂಗ್ದು ಇಸ್ಕೊಂಡು ಬಂದಮೇಲೆ ವೆಯ್ಟ್ ಮಾಡ್ತೀನಿ ಅವ್ರಿಗೆ. ಲೈಕ್ ಅವ್ರು ಏನು ಮಾಡಿಸ್ಕೊತಾರೋ ನೋಡ್ತೀನಿ. ಲೆಟ್ ಮಿ ವೆಯ್ಟ್ ಫಾರ್ ಹಿಮ್ ಟುಡೇ. ಸರ್ಪ್ರೈಸ್ ಎಲ್ಲ ಕ್ಯಾನ್ಸಲ್ ಆಯಿತು, ಬೇಜಾರಾಗ್ತೀನಿ. ಓಕೆ, ಇನ್ನೊಂದು ದಿನ ಸರ್ಪ್ರೈಸ್ ಕೊಡೋಣ. ಅದರದ್ದೇ ಬ್ಲಾಗ್ ಮಾಡ್ತೀನಿ ಇನ್ನೊಂದು ನೆಕ್ಸ್ಟ್ ಟೈಮ್. ನಾವು ಲೆಟ್ಸ್ ಗೋ. ಅನುಷಕ್ಕ ಇನ್ನೂ ಬಂದಿಲ್ಲ. ಅವ್ರಿಗೆ ವೆಯ್ಟ್ ಮಾಡ್ತಾನೇ ಇದ್ದೀನಿ. 10 minutes ಅಂತ ಹೇಳಿದ್ದಾರೆ. ಲೆಟರ್ ಕಮ್. ಈ ಅಕ್ಕನೆಲ್ಲಾದರೂ ನೋಡಿದ್ದೀರಾ? ಅಕ್ಕ ನಿನ್ನ ಫೇಸ್ ತೋರಿಸು. ನನ್ನ ಯೂಟ್ಯೂಬ್ ಚಾನಲ್ಗೆ ಆಯ್ ಹೇಳು. ಅಲ್ಲ, ವೆಲ್ಕಮ್ ಬ್ಯಾಕ್. ನೀನು ಹೇಳ್ತೀಯಲ್ಲ ಯಾವ ಥರ ಆಯ್ ದಿಸ್ ಇಸ್ ಅದು ಹೇಳಿ ಈ ಥರ. ಹೊರಗಡೆ ಹೋಗೋಣ. a few moments later. ಇಲ್ಲೇ ತಾನೆ. ನಾನು ಯಾವಾಗಲೂ ಅಲ್ಲೇ ಹೋಗ್ತೀನಿ. ನನ್ನ ಅಲ್ಲೇ ಹೋಗ್ತೀನಿ.
ಇದ್ದಾರಾ? Next morning. ಎಸ್, ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾಡ್ತಿರೋವಂಥ ವಿಡಿಯೋ. ಸೊ ನೆನ್ನೆ ಲೇಟ್ ಆಗಿದ್ದರಿಂದ ಇವಾಗ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಏನಿಲ್ಲ, ನೆನ್ನೆ ಚಿಂಟುಗೆ ಶರ್ಟ್ ತೊಗೊಂಡಿದ್ವಿ, ಲೈಕ್ ಸ್ಯಾರಿ ಮ್ಯಾಚಿಂಗ್ ಆಗುವಂಥದ್ದು. ನನಗೇನು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಸೊ ಇಲ್ಲೇ ಟ್ರೆಂಡ್ಸಲ್ಲಿ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು. ಅದಕ್ಕೆ ಹೋಗಿ ಹಾಗೆ ನನ್ನ ಕೈಗೆ ಮೆಹಂದಿ ಎಲ್ಲ ಹಾಕ್ಸ್ಕೊಳ್ಳೋದಿತ್ತು, ಯಾಕಂದರೆ ನಾಳೆನೇ ಊರಿಗೆ ಹೊಡ್ತಿದ್ವಿ. ಊರಿಗೆ ಹೊರಟ್ರೆ ಅಲ್ಲಿನ ಕೆಲಸನೇ ಆಗುತ್ತೆ. ಸೊ ಇವತ್ತೇ ಎಲ್ಲ ಪ್ರತಿಯೊಂದೂ ಮುಗಿಸ್ಕೊಂಡು ಊರಿಗೆ ಹೊರಟ್ರೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಇವತ್ತು ಒಂದು ರೌಂಡ್ ನಂದು ಸ್ಯಾರಿನ ಬಾಕ್ಸ್ ಪಿನ್ ಮಾಡಿಸ್ಬೇಕು. ಸೊ ಅದು ಡ್ರಾಪಿಂಗ್ ಫುಲ್ ರೆಡಿಯಾಗಿ ಇಟ್ಕೊಂಡಿರೋ ಥರನೇ ಹೊಡೋಣ ಅಂದ್ಕೊಂಡಿದ್ದೀನಿ. ಸೊ ಅದನ್ನೆಲ್ಲ ವಿಚಾರಿಸ್ಕೊಂಡು ಹಾಗೆ ನನ್ನ ಕೈಗೆ ಮೆಹಂದಿ ಎಲ್ಲ ಹಾಕ್ಸ್ಕೊಂಡು ಶರ್ಟ್ ನೋಡಿಕೊಂಡು ಒಂದು ರೌಂಡ್ ಇವತ್ತೆಲ್ಲ ಕೆಲಸ ಮುಗಿಸ್ಕೊಂಡ್ರೆ ನಾಳೆ ಊರಿಗೆ ಹೊರಡೋಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಗೊತ್ತಿಲ್ಲ, ಇವಾಗ ಎದ್ದು ತಿಂಡಿ ಮಾಡಿ ಎಲ್ಲ ಕ್ಲೀನ್ ಮಾಡಿ ಹೊಡ್ತೀವಿ. ಲೈಕ್ ಧನ್ವಿನ ಸ್ಕೂಲಿಗೆ ಬಿಡೋ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡ್ರೆ ಆನ್ ದ ವೇ ಅವನು ಪಿಕ್ ಮಾಡ್ಕೊಂಬರ್ಬೋದು ಅನ್ನೋ ಒಂದು ಪ್ಲ್ಯಾನಲ್ಲಿದೆ. ಸೊ ನಿಮಗೆ ನಾನು ತಿಂಡಿ ರೆಡಿಯಾಗಿ ಸಿಗ್ತೀನಿ. ಅಂಟಿಲ್ ಸ್ಟೇ ಟ್ಯೂನ್, ಬಾಯ್. ಇವಾಗ ಜಸ್ಟ್ ರೆಡಿಯಾಗಿ ಹೊರಡ್ತಿದ್ದೀವಿ. ಎಲ್ಲ ಕೆಲಸ ಮುಗೀತು, ಇವಾಗ ಹೊರಡ್ತಿದ್ದೀವಿ. ನಾನು ನಮ್ಮ ಅತ್ತಿಗೆ ಮತ್ತು ನನ್ನ ತಂಗಿ, ನನ್ನ ಕಸಿನ್ ಊರಿಂದ ಬಂದಿದ್ದಾಳೆ. ಸೊ ಹೊರಡ್ತಾಯಿದ್ದೀವಿ. Moments later. ಹೇಗೂ ನಮಗೂ ಫುಲ್ಲು ಟಯರ್ಡ್ ಆಗಿಬಿಟ್ಟು ಕಬ್ನ ಕೊಡ್ಸೋಕ್ಕೆ ಬಂದಿದ್ದಾರೆ. ಲಿಟ್ರಲಿ ಅವನು 45 ಮಿನಿಟ್ಸಿಂದ ಅದು ಯಾರಿಗೋ ಹಾಕೊಂಡು ಕೂತಿದ್ದ. ಇಷ್ಟೊಂದು ವೆಯ್ಟ್ ಮಾಡಿದ್ದಾಯಿತು ನಾವು. ಇವಾಗ ಊಟನೂ ಮಾಡಿರಲಿಲ್ಲ. ಸೊ ಕಬ್ನಲ್ಲಿ ಕುಡಿದ್ಬಿಟ್ಟು ಹೋಗ್ತೀವಿ ಅವನ ಹತ್ರ ಹಾಕ್ಸ್ಕೊಳಕ್ಕೆ. ಇವಾಗ ಎದ್ದವನೇ, ಮೇ ಬಿ ಅವ್ರಿಗೂ ಬ್ರೇಕ್ ಬೇಕಲ್ಲ, ಹೋಗೋವ್ರೆ. ಆಂಟಿ ನಗ್ತವ್ರು ನೋಡ್ಕೊಂಡು ನಾನು. ಇವಾಗ ಕುತ್ಕೊಂಡಿದ್ದೀವಿ. ನನ್ನ ಫೋನ್ ಬೇರೆ ಸ್ವಿಚ್ ಆಫ್ ಆಗೋಯ್ತು ಮಧ್ಯದಲ್ಲಿ. ಅಲ್ಲೇ ಒಂದು ವಿಡಿಯೋ ಮಾಡ್ತಾ ಹಂಗೆ ಮೆಹಂದಿ ಹಾಕ್ಸ್ಕೊಂಬರೋ ಅಷ್ಟರಲ್ಲೂ ಲೇಟ್ ಆಯಿತು ಒಂದು ಸ್ವಲ್ಪ. ಸೊ ಬಂದಿದ ತಕ್ಷಣ ನಾನು ಫೋನೆಲ್ಲ ಚಾರ್ಜ್ಗೆ ಹಾಕಿ ಎಡಿಟಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು, ಅಂದರೆ ಸ್ವಲ್ಪ ಕೆಲಸ ಇತ್ತು ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ನೆನ್ಪು ಮಾಡ್ಕೊತಿದ್ದೀನಿ, ಲೈಕ್ ನಾನು ವಿಡಿಯೋ ಮಾಡ್ತಿದ್ದೆ ಅಲ್ವಾ, ಕಂಟಿನ್ಯೂ ಮಾಡಬೇಕು ಅಂತ. ಸೊ ಇವಾಗ ಜಸ್ಟ್ ಹ್ಯಾಂಡೆಲ್ಲ ವಾಶ್ ಮಾಡ್ಕೊಂಬಂದು ಕುತ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಿಲ್ಲ, ಜಸ್ಟ್ ರ್ಯಾಂಡಮ್ ಡೇ ಆಗಿತ್ತಷ್ಟೇ ಇವತ್ತು. ಅದರದ್ದೊಂದು ವಿಡಿಯೋ ಮಾಡಿದ್ದೀನಿ. ಆ್ಯಂಡ್ ನೋಡ್ತಿದ್ದೀರಲ್ಲ ನನ್ನ ಕೈ ಇದು ಮೆಹಂದಿ ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಬಂದಿದೆ ಅಂತ. ಇನ್ನು ಕಲರ್ ಆಗಬೇಕು, 3 ಡೇಸ್ ಇದೆ ಅಷ್ಟೇ. ಹೇಗೆ ಕಲರ್ ಬರುತ್ತೋ ಗೊತ್ತಿಲ್ಲ. ಸ್ಯಾರಿ ಡ್ರಾಪಿಂಗ್ ಒಂದು ಬಾಕಿ ಇದೆ, ಅದು ಇಲ್ಲಿ ಕೇಳಿದೆ, ವಿಚಾರಿಸಿದೆ, ಯಾರೂ ಇಲ್ಲ ಅಂದರು. ಸೊ ಇವಾಗ ಊರಲ್ಲೇ ವಿಚಾರಿಸ್ಬೇಕಷ್ಟೇ, ಅದೊಂದು ಬಾಕಿ ಇದೆ. ಆ್ಯಂಡ್ ಇವಾಗ ಒಂದು ಸ್ವಲ್ಪ ಕೆಲಸ ಏನಿದೆ ಅಂದರೆ, ಲೈಕ್ ನನ್ನ ತಂಗಿಗೆ ನಮ್ಮ ಅತ್ತಿಗೆಯವ್ರಿಗೆಲ್ಲರಿಗೂ ಮೆಹಂದಿ ಹಾಕ್ಕೊಡ್ಬೇಕು. ಸೊ ಅವ್ರಿಗೆ ಮೆಹಂದಿ ಹಾಕ್ಕೊಟ್ಟು ನೆಕ್ಸ್ಟ್ ಏನಿದೆ ಕೆಲಸ ಅದನ್ನು ನೋಡಿಕೊಂಡು
ನೋಡ್ತೀನಿ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾದ್ರೆ ಮಾಡ್ತೀನಿ, ಎಂಡ್ ಮಾಡೋಕ್ಕಾದ್ರೆ ಮಾಡಿಬಿಡ್ತೀನಿ ಇವತ್ತೆ. ದಟ್ಸ್ ಇಟ್. ನೋಡೋಣ, ಟೈಮ್ ಇದೆ ಅಲ್ಲ. ಸೊ ಅವ್ರಿಗೆ ಮೆಹಂದಿ ಹಾಕ್ಕೊಟ್ಟು ಬಂದು ನಾನು ನಿಮಗೆ ಓಹೋ ಏನು ಗುರು ಸಿರಿ, ವೆಲ್ಕಮ್ ಬ್ಯಾಕ್. ಧನ್ವೇತ್ ಪಿ ಗೌಡ ನೋಡಿ, ಅವ್ರಿಗೂ ಹಾಕ್ಕೊಟ್ಟಿದ್ದೀನಿ. ಬಾ ಸಾನಿಕಾ. ಸುಮ್ಮನೆ ಹಂಗೆ ಎಲ್ರಿಗೂ ಸಿಂಪಲ್ಲಾಗಿ ಹಾಕ್ಕೊಟ್ಟಿದ್ದೀನಿ ಅಷ್ಟೇ. ಇವಾಗ ಅದಕ್ಕೆ ಕೈಗೆ ಸ್ಟಾರ್ಟ್ ಮಾಡಿದ್ದೀನಿ. ಅದಕ್ಕೆ ಹೆಂಗೆ ಅನ್ನಿಸ್ತಿದೆ ನನ್ನ ಹೂ ಮುಡ್ಸೋ ಶಾಸ್ತ್ರದ್ದು ಫಂಕ್ಷನ್ಸ್ ಸಂಭ್ರಮ? ಶಾಸ್ತ್ರ ಮಾಡ್ತಿದ್ದೀವೋ ಇಲ್ಲ ಎಂಗೇಜ್ಮೆಂಟ್ ಮಾಡ್ತಿದ್ದೀವೋ ಮದುವೆ ಕನ್ಫ್ಯೂಷನ್ ಅಲ್ಲಿ ಇದೀವಲ್ಲ ಅಲ್ಲ ಚಿನ್ನಿ? ಬಿಡೋ ಬರುತ್ತಿದ್ದು ಎಲ್ಲ ಕನ್ಫ್ಯೂಷನ್. ಎಲ್ಲ ಯಾರ ಮನೇಲೂ ಮದ್ವೆಗೆ ಈ ಸಂಭ್ರಮ ಪಟ್ರೆ ನಾವು ವರ್ಷಕ್ಕೆ ಇಷ್ಟೊಂದು ಸಂಭ್ರಮ. ಏಯ್, ನಾನು ಆಗ್ತಿರೋದು, ನನಗೆ ಥ್ಯಾಂಕ್ಸ್ ಹೇಳ್ಬೇಕು. ನಾನೇನಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು? ನಿಂಗೆ ಥ್ಯಾಂಕ್ಸ್ ಹೇಳಕ್ಕಾಗಿಲ್ಲ ಅಂತ. ಮದ್ವೆ ಆಗ್ತಿದ್ದಾಳ ನಿಶು, ನೀವು ನಮ್ ನಿಶು ಬ್ಲಾಗಿಗೆ ಲೈಕ್ ಮಾಡಿ 0% ಯಾಕೆ? ಆಳು ನಾನು ಮನೆದೆಲ್ಲ ತೆಗ್ದಾಕ್ತಾಳೆ ಅಕ್ಕೆ 0% ಅಕ್ಕೆ. ಅದಕ್ಕೆ ನಿನ್ನ ಮಗಂಗೆ ಅತ್ತಗಿ ನೋಡು, ಹೆಣ್ಣು ಹುಡ್ಕ್ಬೇಕಾದ್ರೆ ಏನು ಮಾಡ್ತೀಯತ್ತ? ಹೆಣ್ಣು ಹುಡುಕೋಗಿ ಏನು ಮಾಡೋದು? ನಿಶು ಥರ ಇರೋದನ್ನೇ ಹುಡ್ಕೋಣ ಅಲ್ವಾ ಧನ್ವಿ? ನಿಶುನೇ ಬೇಕಾ? ನಿಶು ಥರ ಇರೋದಾದ್ರೂ ಹೋಗುತ್ತಾ? ಸರಿ ಆಯ್ತು ಬಿಡು, ಚಿಂಟು ಹತ್ರ ಮಾತಾಡು. ನೀನೇ ಕಾಂಪ್ರಮೈಸ್ ಮಾಡ್ಕೊ ಚಿಂಟು ಹತ್ರ. ನಾನು ಮಾತಾಡಲ್ಲ, ನೀನು ಮಾತಾಡು. ಆಯಿತು, ಹೀಗೆ ವಿಡಿಯೋನ ಹೆಣ್ಣು ಮಾಡ್ತಿದ್ದೀನಿ. ನಾಳೆ ಏನೇನು ಕೆಲಸ ಇರುತ್ತೋ ಗೊತ್ತಿಲ್ಲ, ಊರಿಗೆ ಹೊರಡ್ಬೇಕು. ಸೊ ಇಲ್ಲಿಗೆ ವಿಡಿಯೋ ಹೆಣ್ಣು ಮಾಡ್ತಿದ್ದೀನಿ. ಇವನ್ಗಂತೂ ತುಂಬ ಜೆಲಸ್ ಆಗ್ಬಿಟ್ಟೈತೆ. ನಾನು ಇವನ್ನ ಮೈಂಡಿಂದ ತೆಗ್ದಾಕ್ಬಿಟ್ಟು ಬೇರೆಯವ್ರನ್ನ ಮದುವೆ ಆಗ್ತಿದ್ದೀನಿ ಅಂತ, ಐ ಮೀನ್ ಚಿಂಟುನ ಮದುವೆ ಆಗ್ತಿದ್ದೀನಿ ಅಂತ ಫುಲ್ ಜೆಲಸ್ ಫೀಲ್ ಆಗ್ಬಿಟ್ಟೈತೆ. ನನ್ನ ಯೂಟ್ಯೂಬ್ ಚಾನಲ್ಗೆ ಬಾಯ್ ಹೇಳಿ, ಗುಡ್ ನೈಟ್ ಹೇಳಿ. ಗುಡ್ ನೈಟ್. ಒಂದು ನಿಮಿಷ, ಒಂದು ರಿಕ್ವೆಸ್ಟು. ನಿನ್ನ ಮೇನ್ ಸ್ಮೆಲ್ಲು ಗಬ್ಬಾಸ್ತೈತೆ. ಓಕೆ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ, ಲೈಕ್ ಮಾಡಿ, ಶೇರ್ ಮಾಡಿ. 0% ಓಕೆ ಫ್ರೆಂಡ್ಸ್, ಬಾಯ್. ಬಾಯ್, ಟಾಟಾ, ಗುಡ್ ನೈಟ್.